ನೋ ನೋ ಆರವ್, ನನಗೆ ಬೇಡ ಅಂತ ಹೇಳಿದ್ನಲ್ಲ. ಕರುಣೆ ತೋರೋ ನೆಪದಲ್ಲಿ ಅವಮಾನ ಮಾಡಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಹೌದು, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನೀನು ಶಿಕ್ಷೆ ಕೊಡ್ತಾ ಇದೆಯಾ? ದಟ್ಸ್ ಫೈನ್. ಬಟ್ ನನಗೆ ಇವಾಗ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ, ಇನ್ನೊಬ್ಬರ ಹಂಗು ಕೂಡ ಬೇಕಾಗಿಲ್ಲ. ನಾನು ಕ್ಯಾಬಲ್ಲೇ ಹೋಗ್ತೀನಿ. ಐ ಆಮ್ ಓಕೆ ವಿತ್ ದ್ಯಾಟ್ ಅಂತ ಆದ್ಯ ಪಾರ್ಕಿಂಗ್ ಲಾಟ್ನಿಂದ ಹೊರಗಡೆ ನಡೆದೇ ಬಿಟ್ಲು. ಆರವ್ ಅವಳನ್ನ ಸೂಕ್ಷ್ಮವಾಗಿ ನೋಡ್ತಾ, ಇವಳಿಗೆ ಸೆಲ್ಫ್ ರೆಸ್ಪೆಕ್ಟ್ ಬೇರೆ ಇದೆಯಾ? ನನ್ನನ್ನ ಪ್ರೀತಿ ಮಾಡುವಾಗ ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ಲಿ ಹೋಗಿತ್ತೋ? ಹೋ, ಸ್ವಲ್ಪ ಹಣನಾದ್ರೂ ಸಿಗುತ್ತೆ ಅಂತ ಮೋಸ್ಟ್ಲಿ ಬಾಡಿಗೆಗೆ ಬಿಟ್ಟಿದ್ಲು ಅನ್ಸತ್ತೆ ಅಂತ ಮನಸ್ಸಲ್ಲೇ ಆದ್ಯ ಮೇಲೆ ಆರವ್ ಕಿಡಿಕಾರ್ದ. ಆದ್ಯ ಕಂಪನಿಯ ಕೆಫೆಟೇರಿಯಾದಲ್ಲಿ ಕೂತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡ್ತಿದ್ಲು. ಅವಳ ಮುಖ ತುಂಬಾನೇ ಡಲ್ ಆಗಿತ್ತು. ತಿಂಡಿಯನ್ನ ತಿಂದೋ ಬೇಡವೋ ಅನ್ನೋ ತರ ಚಿಂತೆ ಮಾಡ್ತಾ ಕೂತಿದ್ಲು. ಅಲ್ಲಿಗೆ ಬಂದ ಆರವ್ PA ಸ್ಮಿತಾ, ಹಾಯ್ ಆದ್ಯ, ಹೌಸ್ ಎವ್ರಿಥಿಂಗ್ ಗೋಯಿಂಗ್? ಯಾಕೆ ತುಂಬಾ ಡಲ್ ಆಗಿದ್ಯಾ ಅಂತ ಅನ್ಸುತ್ತೆ. ಇಸ್ ಎವ್ರಿಥಿಂಗ್ ಫೈನ್ ಅಂತ ಯೋಗಕ್ಷೇಮ ವಿಚಾರಿಸಿದ್ಲು. ಆದ್ಯ ಮುಖ ತುಂಬಾನೇ ಡಲ್ ಆಗಿರುವುದನ್ನ ಸ್ಮಿತಾ ಕೂಡ ಈಸಿಯಾಗಿ ಗ್ರಹಿಸ್ಕೊಂಡ್ಲು. ಆದ್ಯ, ಇಲ್ಲ ಏನೂ ಇಲ್ಲ ಸ್ಮಿತಾ, ಐ ಆಮ್ ಫೈನ್, ಸ್ವಲ್ಪ ಫೀವರ್ ಇದೆ ಅಷ್ಟೇ, ಐಲ್ ಬಿ ಆಲ್ ರೈಟ್, ಡೋಂಟ್ ವರಿ ಅಂತ ಆದ್ಯ ಮ್ಯಾನೇಜ್ ಮಾಡಿದ್ಲು. ಸ್ಮಿತಾ ಆರವ್ ಹತ್ರ ಬಂದಾಗ, ಸರ್, ಆದ್ಯ ಯಾಕೋ ತುಂಬಾ ಡಲ್ ಆಗಿದ್ದಾಳೆ ಅನ್ಸುತ್ತೆ. ಈ ಆಫೀಸ್ ಎನ್ವೈರನ್ಮೆಂಟ್ ಹೊಸದಲ್ವಾ, ಇನ್ನೂ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ. ನಾನು ಅವಳಿಗೆ ಸ್ವಲ್ಪ ಮೋಟಿವೇಟ್ ಮಾಡ್ಲಾ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಆರವ್, ನೋ ನೀಡ್, ಅದರ ಅವಶ್ಯಕತೆ ಇಲ್ಲ ಸ್ಮಿತಾ. ಅವಳಿಗೆ ಸ್ವಲ್ಪ ಹಾಗೇನೆ ಯಾರ ಫೀಲಿಂಗ್ಸ್ ಜೊತೆನಾದ್ರೂ ಆಟ ಆಡ್ತಾ ಇರಬೇಕು, ಇಲ್ಲ ಅಂದ್ರೆ ಡಲ್ ಆಗ್ಬಿಡ್ತಾಳೆ. ಅವಳು ಈ ಆಫೀಸ್ ಎನ್ವೈರನ್ಮೆಂಟ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಡಲ್ ಆಗಿಲ್ಲ. ಈ ಆಫೀಸ್ ಎನ್ವೈರನ್ಮೆಂಟ್ ಒಳಗೆ ಯಾರ ಫೀಲಿಂಗ್ಸ್ ಜೊತೆನೂ ಆಟ ಆಡೋಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗಿದ್ದಾಳೆ. ಅವಳನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವಳನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಡೋಂಟ್ ವರಿ, ಯು ಡೂ ಯುವರ್ ವರ್ಕ್. ಸ್ಮಿತಾ ಆರೋ ಮಾತನ್ನ ಒಪ್ಪಿ ಸುಮ್ಮನಾದ್ಲು.